ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಎಂತ ಅನ್ಕೊಂಡ್ರೆ ಇಲ್ಕಾಣಿ ಮಾರ್ರೆ ಮೀನು. ಇದ್ರ ಹೆಸರು ನಿಮ್ಮ ಬದಿಗೆ ಎಂತ ಅಂತಂದೇಳಿ ಒಂದು ಕಮೆಂಟ್ ಹಾಕಿ. ಈ ಮೀನನ್ನು ನಮ್ಮ ಬದಿಯೆಲ್ಲ ಮುಳ್ಳುಬಾಳಿ ಅಂತಾರೆ. ಇದ್ರಲ್ಲಿ ಫುಲ್ ಮುಳ್ಳಿರುತ್ತೆ. ಇದನ್ನು ಇವತ್ತು ಹ್ಯಾಂಗೆ ಕೊಯ್ಯೋದು ಏನು ಅನ್ಕೊಂಡು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೆ. ಇದನ್ನು ಕೊಯ್ಯೋ ರೀತಿಯೂ ಬೇರೆ, ಸ್ವಲ್ಪ ಕ್ರಾಸ್ ಆಯೆಲ್ಲ ಕೊಯ್ತಾರೆ. ನಂಗೆ ಗೊತ್ತಿಲ್ಲ, ಇದು ನನ್ನ ಅಮ್ಮ ಕೊಯ್ತಾಳೆ ಕಾಂಬ. ಮತ್ತು ಇದ್ರೊಳಗೆ ಈ ಮೀನು ತುಂಬ ರುಚಿ, ಮಾತ್ರ ಫುಲ್ ಮೀನು ಮುಳ್ಳಿರುತ್ತೆ. ಆ ಮುಳ್ಳೆಲ್ಲ ತೆಕ್ಕೊಂಡು ತಿಂಬುದು ಹೆಂಗೆ ಏನು ಅನ್ಕೊಂಡು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೆ ಬನ್ನಿ. ಮೊನ್ನೆ ಪ್ರೀತಿ ಬಪ್ಪತಿಗೆ ತಿಂಡಿ ತಗೊಬಂದಾಳ. ಅದ್ರಲ್ಲಿ ಒಂದು ಉಂಡಿ ಅಂತ ತಗೊಬಂದಾಳ. ನಂಗೆ ಮಸ್ತ್ ಇಷ್ಟ ಆಯ್ತದ. ಸುಕ್ಕಿನ ಉಂಡಿ ಅಲ್ಲ, ಇದು ಹೊದ್ಲೆಲ್ಲ ಇತ್ತಪ್ಪ ಒಳಗೆ. ಇದ್ರ ಒಳಗೆ ಹೊದ್ಲೆಲ್ಲ ಇತ್ತು. ಅಂದರೆ ಈ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಹೊದ್ಲು ಬೆಲ್ಲ ಎಲ್ಲ ಕಳಿಸಿ ಕೊಡ್ತಾರಲ್ಲ, ಹಾಗೆ ಎಷ್ಟು ಒಳ್ಳೆ ಇತ್ತನ ತಿಂದು ತೋರಿಸ್ತೆ ಕಣಿ. ಸೇಮ್ ಹೊದ್ಲು ಪ್ರಸಾದ ತಿನ್ನಂಗೆ ಇತ್ತು, ಅಷ್ಟು ಲೈಕ್ ಇತ್ತು. ಸ್ವೀಟು ಇಲ್ಲ, ಮೈಲ್ಡ್ ಆಯ್ತು. ನಂಗೆ ತುಂಬ ಇಷ್ಟ ಆಯ್ತು. ಅಮ್ಮ ಇದಕ್ಕೆ ಅಂತ ಎಷ್ಟು ಕಡೆ ಕಾಯಿ ಹಾಕಿದೆ? 2 ಮೀನಿಗೆ ಒಂದು ಮುಕ್ಕಾಲು ಕಡೆ ಕಾಯಿ ಹಾಕಿದಾಳ. ಇಷ್ಟು ಮೆಣಸು, ಇದು ಕೆಂಪು ಮೆಣಸು ಹೊರದಿಟ್ಕೊಂಡದ್ದ, ಹೊರ್ಕಣಕಿದು ಫಸ್ಟ್ ಕಡೆಗೆ ಅಂತ. ಸ್ವಲ್ಪ ಕಾಳು ಮೆಣಸು, ಇದು ನಮ್ಮ ಮನೆಗೆ ಅದು ಕಾಳು ಮೆಣಸು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ, ಸ್ವಲ್ಪ ಜೀರಿಗೆ, ಕಡೆ ಸ್ವಲ್ಪ ಜೀರಿಗೆ ಅಂಬ್ರಿ. ನೀವು ಮೀನು ಪದಾರ್ಥಕ್ಕೆ ಎಂತೆಲ್ಲ ಹಾಕ್ತೀರಿ ಹಂಗೆ ಹಾಕಿ. ನಾನು ತೋರಿಸ್ತಿದ್ದಷ್ಟೇ ಈ ಮೀನಿಗೆ, ಅಂದರೆ ಹದ ಅಕ್ಕೆ ಅಂದರೆ 2 ಮೀನಿಗೆ ಎಷ್ಟು ಬೇಕು ಅಂದ್ಕೊಂಡು. ದೊಡ್ಡ ದೊಡ್ಡ ಮೀನಲ್ಲ, ಹಾಗೆ ಸ್ವಲ್ಪ ಕೆಲವ್ರು ಕಾಯಿ ಕಮ್ಮಿ ಹಾಕ್ತಾರಲ್ಲಮ್ಮ. ಕಾಯಿ ಕಮ್ಮಿ ಹಾಕಲ್ಲ, ಕಾಯಿ ಜಾಸ್ತಿ ಹಾಕಂಬ್ರ. ಮೆಂತಿ ಎರಡೇ ಕಾಳು ಮೆಂತಿ ಹಾಕ, ಇಲ್ದಿ ಕೈ ಮಾಡಿತ್ತು. ಆಮೇಲೆ ಬೆಂಗಳೂರು 2 ಕಾಳು ಮೆಂತಿ ಅಂದರೆ 2 ಕಾಳು 2 ಲೆಕ್ಕ ಮಾಡಿ ಹಾಕೊಂಡು ಅದಕ್ಕೆ ರುಚಿ ಹತ್ತಿಲ್ಲ ಏನು ಸಾರು. ಕಡೆಗೆ ನೀರುಳ್ಳಿ ಬೆಳ್ಳುಳ್ಳಿ, ಕಡೆಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ. ಈರುಳ್ಳಿ ಎಷ್ಟು ಹಾಕ್ತೆ? ಈರುಳ್ಳಿ ಒಂದು ಅರ್ಧ ಈರುಳ್ಳಿ. ಆಮೇಲೆ ಬೆಳ್ಳುಳ್ಳಿ ಒಂದು 2-3 ಸ್ಲೈಸ್. ಹುಳಿ ಒಂದು ಸಣ್ಣ ಉಂಡಿ ಹಾಕಬೇಕು. ಇದಿಷ್ಟನ್ನ ರುಬ್ಕೊಂಡ್ರೆ ಆಯ್ತು ಮಿಕ್ಸಿಗೆ ಹಾಕಿ. ಮಿಕ್ಸಿ ಗ್ರೈಂಡರ್. ನಾನು ಬೆಂಗಳೂರಲ್ಲಿ ಮೀನು ಸಾರು ಮಾಡ್ತಾರೆ, ಅದಷ್ಟು ರುಚಿ ಆತಿಲ್ಲ ಅಮ್ಮ ಮಾಡ್ದಂಗೆ. ಇವತ್ತು ಅಮ್ಮ ಮಾಡಿದ ಮೀನು ಸಾರು ತಿಂಬ. ಈಚೆಗೆ ಅಮ್ಮ ಅನ್ನ ಮಾಡ್ತಿದ್ದಾಳೆ, ಅನ್ನ ಬಾಗ್ತಿದ್ದಾಳೆ. ಇದೆಲ್ಲ ಮಾಡರ್ನ್ ಸ್ಟೈಲ್ ಅನ್ನ ಬಾಗೋದು. ಮೊದಲೆಲ್ಲ ಮಡಕೆಗೆ ಮಾಡ್ರೆ ಮಡಕೆನೇ ಉಲ್ಟೆ ಹಿಂಗೆ ಹಾಕ್ತಿದ್ರು. ಈಗ ಹಾಗಲ್ಲ, ಕುಕ್ಕರಿದು ಇಲ್ಲಿ ತೆಗ್ದು ಹಾಕಿ ಬಾಗೋದು. ಇದು ಒಟ್ಟೊಟ್ಟಿ ಇತ್ತು ಕಣೆ, ಹಂಗೆ ಮಾಡರ್ನ್ ಸ್ಟೈಲ್. ಅಪ್ಪ ಮುಳ್ಳುಬಾಳಿ ಮೀನು ಎಷ್ಟು ಹೆಂಗಿರುತ್ತೆ? ಎಷ್ಟು ಟೇಸ್ಟ್ ಇರುತ್ತೆ, ತಿನ್ನಕೊಳ್ಳೆ ಖುಷಿ ಆಯ್ತು. ಹೌದಾ? ತಿಂಬತ್ತೆ ಸ್ವಲ್ಪ ಮುಳ್ಳು ಸ್ವಲ್ಪ ಜಾಗ ಇರುತ್ತೆ, ಮಾಡಿ ತಿಂದ್ರೆ ಸರಿ ಒಳ್ಳೆ ಹತ್ತಲ್ಲ. ಉದ್ದುದ್ದ ಮುಳ್ಳು ತೆಗೋಕೆ ಈಸಿ ಹತ್ತಲ್ಲ, ಮತ್ತೆ ರುಚಿ ಮೀನು ಅದು. ಸಮ ಕೊಯ್ದ್ರೆ ಮಾತ್ರ ಅಲ್ಲ ತಿಂಬು ಕರೆಕ್ಟ್ ಕೊಯ್ದು ಮಾತ್ರ. ಹಾ ಅದೇ ಕಂಡ್ರೆ ಅಲ್ಲ, ಅದನ್ನು ಕೊಯ್ಯೋ ರೀತಿ ಮೇಲೆ ನಾವು ತಿಂಬುದು ಡಿಪೆಂಡ್ ಆಗಿರುತ್ತೆ. ಎಂತಕ್ಕಂದ್ರೆ ಅದು ಕರೆಕ್ಟ್ ಕೊಯ್ದೆ ತಿಂಬುಕ್ಕೆ ಈಸಿ ಆಗುತ್ತೆ ಮುಳ್ಳು ತೆಗೋಕೆ. ಇಲ್ದಿರೋದು ಒಟ್ಟು ರಾಶಿ ತಿನ್ಕಷ್ಟೇ, ಮುಳ್ಳುಗಿಲ್ಲೆಲ್ಲ ಒಟ್ಟು ಹಾಯ್ಕ ತಿನ್ಕ. ಅಮ್ಮ ಮಸಾಲೆ ಕಡುಗೆ ಹಾಕಿದಾಳೆ, ತೋರಿಸ್ತೇವನ್ನಿ. ಮಸಾಲೆ ನಾವು ಗ್ರೈಂಡರಿಗೆ ಹಾಕ್ತಾಳ ಅಮ್ಮ. ಇದನ್ನು ಸುಮಾರು ಹೊತ್ತು ಬೇಕು ನೈಸಪ್ಪಕ್ಕೆ. ಮಿಕ್ಸಿ ಯಾರು ಬೇಗ ನೈಸತ್ತಿಲ್ಲ, ಯಾರು ಬೇಗ ನೈಸತ್ತಿಲ್ಲ ಅಂತಂದರೆ ನನ್ನಮ್ಮ ಶುಂಠಿ ಹಾಕೋದೇ ಮರ್ತಿದ್ದಾಳಂಬ್ರ. ಅದಕ್ಕೆ ಶುಂಠಿ ಒಂದು ಆ್ಯಡ್ ಮಾಡ್ಕಣಿ. ಮುಖ ಮುಚ್ಕೊಂಡ್ ತುಂಬ ಬಿಸಿಲಿತ್ತು ಕಣಿ. ಕೊಕ್ಕನಕ್ಕಿ ಹೆವಿ ಬಿಸಿಲಿತ್ತು. ಈ ತೆಂಗಿನ ಮರ ಕಣಿ, ಅವು ಬಾವಿ ನೀರು ಕಣಿ ಎಷ್ಟು ಕ್ಲಿಯರ್ ಇತ್ತು. ಇಲ್ಲೇ ತಡೀನಿ, ಹೆದರ್ಕಂತ್ರ ಬಾಮಿ ಹತ್ರ ಹೋಯ್ಬೇಡ, ಮೊಬೈಲ್ ಬಾಮಿಗೆ ಬಿಡುತ್ತೆ ಅನ್ಕಂತ್ರ. ಮುಂಜಾಗ್ರತೆ ಕಮ್ಮ ಅಲ್ಲಪ್ಪ. ಅಮ್ಮ ಮೀನ್ ಕೊಯ್ಯೋ ಕೂಕಂಡಾಳ. ಈಗ ಅವಳಿ ಚಾರಿ ಕೊಡುವ ಬನ್ನಿ, ಅದು ಹ್ಯಾಂಗ್ ಕೊಯ್ಯೋದು ಅಂತ ಏನಂದ್ರೆ. ಈ ತರ ಹಿಂಗ್ ಕೊಯ್ಕ್. ಹಾಂಗೆ ಕೊಯ್ದ್ರೆ ತಿಂಬಕ್ಕೆ ರುಚಿ, ಅಂದರೆ ಮುಳ್ಳು ತೆಗೋಕೆ ಈಸಿ ಆಗ್ತಲ್ಲಮ್ಮ.
ಫ್ರೈ ಮಾಡ್ತಾರೆ ಫ್ರೈ ಮಾಡೋದಿಲ್ಲ. ಅದು ಹ್ಯಾಂಗೆ ಕೊಯ್ಯೋದು ಅಂದೇಳಿ ಈ ಥರ ಡೈಮಂಡ್ ಶೇಪಲ್ಲಿ ಕೊಯ್ಯೋದು. ಹಂಗೆ ಕೊಯ್ದ್ರೆ ಮಾತ್ರ ಅದು ತಿಂಬತ್ತಿಗೆ ಮುಳ್ಳು ಕರೆಕ್ಟಾಗಿ ತೆಗುಕಾತ್, ಇಲ್ದಿ ತೆಗುಕಾತ್ಲ ಕಟ್ 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 ಆಗಿರುತ್ತೆ. ಇದನ್ನೀಗ ಕೊಯ್ದು ಫ್ರೈ ಮಾಡೋದಿಲ್ಲ ಅಂಬ್ರ, ಸಾರೇ ಮಾಡೋದಂಬ್ರ ಇದು. ಕಾಂಬ ಇದು ತಿಂದೆ ನಾನು ಎಷ್ಟು ವರ್ಷ, ಒಂದು 10 ವರ್ಷದ ಮೇಲೆ ಐತೇನೋ ಈ ಮೀನು ತಿಂದೆ. ನಾ ಬೈಂದೆ ಅಂದೇಳಿ ಸಾಯಿಬ್ರ ಹತ್ರ ತಕೊಂಡದ ಅಮ್ಮ. ಇದನ್ನು ಒಂದು ತಿಂದು ಕಂಡೇ ಬಿಡುವಲ್ಲ. ಮೀನೆಲ್ಲ ಅಷ್ಟು ಫ್ರೆಶ್ ಬತ್ತಿಲ್ಲ, ದೋಣಿ ಎಲ್ಲ ಹೊತ್ತಿಲ್ಲ ಏನು. ಮೊದಲು ನಾನು ಮತ್ತು ಅಪ್ಪ ಇಲ್ಲಿ ಕೋಡಿ ಬೀಚಿಗೆ ಹೋಗ್ತಿತ್ತು, ನಮ್ಮ ಮನೆ ಹತ್ರ ಇಲ್ಲಿ ಕಿನಾರ ಬೀಚ್. ಬೆಳಗ್ಗೆ ಒಂದು 6 ಗಂಟೆಗೆ ಹೊರ ಬಲಿ ಹಾಕ್ತಿರ್ಲಿ, ಅಂಥ ಜೀವಿದ ಮೀನೆಲ್ಲ ಇರ್ತಿತ್ತು. ನಾವೆಲ್ಲ ಫುಲ್ ಜರಿ ಕೊಟ್ಟು, ಒಳ್ಳೆ ಹಗ್ಗದ ಕೊಡ್ತಿರು, ಫುಲ್ಲು ಜರಿ ಕೊಟ್ಟು ಹಿಡ್ಕೊ ಬರ್ತಿದ್ದಿತ್ತು. ಉಪ್ಪು ಹಾಕಿ ಅಮ್ಮ ಹಿಂಗೆ ಆಲಾಡ್ಸ್ತಿದ್ದ, ಕಳ್ಸುಕಾಗ ಪುಡಿ ಪುಡಿ ಹತ್ತಲ್ಲ, ತೊಳೆದು ಉಪ್ಪು ಹಾಕಿ ಹಿಡ್ಕ ಹಿಡಿಕಲಮ್ಮ. ಅದು ಮಾಂಸಕ್ಕೆ ಹಿಡೀಲಿ ಅಂದೇಳಿ ಕೆಲವು ಮೀನಿಗೆ ಉಪ್ಪು ಹಾಕಿ ಇಡ್ತಾರೆ, ಒಳ್ಳೆ ರುಚಿ ಆಗ್ತದೆ ಅಷ್ಟೊತ್ತಿಗೆ ಸಾರು. ಅಳಗಿಗೆ ಹಾಕಿದಾಳ ಮಸಾಲೆ ಅಂದ್ರೆ ಹದ ಮಾಡ್ಕೊಂಡಿದ್ದಾಳೆ. ನೀರು ಎಷ್ಟು ಬೇಕು, ಇಷ್ಟು ದಪ್ಪ ಅಷ್ಟೇ. ಹಾಂ, ಇಷ್ಟು ದಪ್ಪ. ಈರುಳ್ಳಿ ಸಣ್ಣ ಸಣ್ಣ ಕೊಯ್ದು ಹಾಕ, ಮತ್ತೊಂಚೂರು ಅರ್ಶಿನ ಹಾಕಕ್ಕೆ. ಆಗಳ ಅಮ್ಮ ಉಪ್ಪು ಹಾಕಿಟ್ಟದ ಮೀನಿದ, ಇದನ್ನ ತೊಳ್ಕೊಂಡು ಮಸಾಲೆ ಕುದ್ರು ಕೂಡ ಹಾಕಕ್ಕೆ. ಇದಕ್ಕೀಗ ಮೆಣಸು ಹಾಕಿದಾಳೆ, ಮೆಣಸು ಮತ್ತು ಈರುಳ್ಳಿ ಅದು ಹಾಕಿದ ಕಡೆಗೆ ಹೇಳಮ್ಮ ಎಂತ ಕೊದ್ದಾದ್ಮೇಲೆ, ಮೀನು ಕೊದ್ದೆಲ್ಲ ಆದ್ಮೇಲೆ ಹ್ಞೂ ಇಳಿಸೋತಿಗೆ 1-2-4 ಬೇವಿನ ಎಲೆ ಹಾಕಿದ್ರೆ ಹ್ಞೂ ಮೀನಿನ ಗೌಲೆಲ್ಲ ಇದ್ದಿದ್ರೆ ಹೋಗುತ್ತೆ, ಒಳ್ಳೆ ಪರಿಮಳ ಬರ್ತದೆ ಸಾರು. ಮೀನೆಲ್ಲ ಹಾಕ್ತಿದ್ದಾಳಮ್ಮ, ಸಾರು ಕುದೀತಿತ್ತು. ತೊಳೆದಿಯಲ್ಲಮ್ಮ ಮೀನು, ಉಪ್ಪು ಹಾಕದ ಮೀನು ತೊಳೆದು ಕುದೀತಿತ್ತು, ಸಾರಿಗೆ ಹಾಕ. ನೀರೆಲ್ಲ ಹಿಂಡಿ ಹಾಕಂಬ್ರ ಸಮ, ಇಲ್ಲಿ ಸಾರು ಪೂರ ತೆಳು ಹಾಕ್ತಂಬ್ರ. ಮೀನು ನೀರು ಬಿಟ್ಕಂತಲ್ಲ. ಇವತ್ತು ಫುಲ್ ಬ್ಯಾಟಿಂಗ್. ಯಾರಿಗಾರು ಮುಳ್ಳುಬಾಳಿ ತಿನ್ಕೊಂಡ್ರೆ ನಮ್ಮ ಮನೆಗೆ ಬನ್ನಿ. ಇನ್ನು ಇದು ಕುದಿ ಬಂದ್ರ ಮೇಲೆ ಲಾಸ್ಟಿಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಆಫ್ ಮಾಡಿ ಇಡೋದಲ್ಲ. ಮುಳ್ಳುಬಾಳಿ ಮೀನು ಸಾರು ರೆಡಿ. ಮುಳ್ಳುಬಾಳಿ ಮೀನು ಸಾರು ರೆಡಿ. ಊಟಕ್ಕೆ ಬಪ್ಪರೆಲ್ಲ ಬರ್ಲಕ್ ನಮ್ಮ ಮನೆಗೆ. ಅಮ್ಮ ಕರಿತಿದ್ರ, ಓಡುದು ಕ್ಯಾಮರಕ್ಕೆ ಎದ್ರೆ ಬತ್ತಿಲ್ಲ, ಓಡುದು ಗುಡು 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 ಓಡುದು, ಚಣಿಲು ಓಡ್ದಂಗೆ. ಮೀನು ಸಾರು ರೆಡಿ ಆಯ್ತು. ಲಾಸ್ಟ್ ಫೈನಲ್ ಲುಕ್. ಬಟ್ಲೆ ಹೇಗೆ ಉಂಬುದು ಒಂದು ಬಾಕಿ ಅಷ್ಟೇ. ರೆಡಿ ಆಯಿತು ಊಟ ಉಂಬುದೀಗ. ಈಗ ಅನ್ನ ಮೀನು ಸಾರು. ಮೀನು ಹೆಂಗೆ ತಿಂದಲ್ಲಿ ತೋರಿಸ್ದೆ, ನನಗೂ ಗೊತ್ತಿಲ್ಲ ಕಾಂಬ ಹೆಂಗಂದಕ್ಕಿ ತಂದಕ್ಕಿ ಮೀನು ಹೆಂಗೆ ತಿಂದಲ್ಲಿ ತೋರಿಸ್ದೆ, ತೋರುತ್ತನ್ಕಂತೆ. ರುಚಿ ಇತ್ತ. ಈಗ ನೀವು ಮುಳ್ಳು ತೋರುತ್ತಾ? ಮುಳ್ಳು ಈ ಥರ ಮುಳ್ಳಿರುತ್ತೆ ಮಾಂಸದ ಮಧ್ಯ, ಅದನ್ನ ತೆಕ್ಕತ್ತಿದ್ ಫುಲ್ ಅದೇ ಥರ ಇರುತ್ತೆ. ಇಲ್ಲಿ ಕಾಣಿ ಮೀನು ಮುಳ್ಳು, ಇಲ್ಲಿ ಕಾಣಿ ನಿಮ್ಗೆ ಸಿಕ್ಕ ದೊಡ್ಡಕ್ಕಿತ್ತಿಗಾಣಿ, ಇಷ್ಟು ದೊಡ್ಡಕ್ಕಿರುತ್ತೆ ಮೀನು ಮುಳ್ಳು. ಈ ಥರ ಮುಳ್ಳು ಇಡೀ ಮೀನು ಫುಲ್ ಇರುತ್ತೆ. ಮೀನು ಮಾತ್ರ ರುಚಿ ಇತ್ತು. ಯಾರಿಗಾರು ಈ ಮೀನು ಸಿಕ್ಕರೆ ಮಿಸ್ ಮಾಡಬೇಡಿ, ಸಾರು ಮಾಡ್ಕೊತೀನಿ ಲಾಯ್ಕ. ಮತ್ತು ತಿಂಬದಿ ಮತ್ತು ಜಾಗ್ರತೆ ಐತಿ ತಿನ್ಕ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾ.